ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿದ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು 2 ಗಂಟೆಗಳ ಕಾಲ ಡಿಸಿಎಂ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಇವತ್ತು ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಡಿಸ್ಪ್ರಪೋರ್ಷನೇಟ್ ಪ್ರಾಪರ್ಟಿ ಆರ್ ವೆಲ್ತ್ ಕೇಸ್ ಅಂತ ಇರಲಿ. ಸೊ ಈ ಒಂದು ವಿಚಾರದಲ್ಲಿ 2 ಗಂಟೆಗಳ ಕಾಲ ಡಿಸಿಎಂ ವಿಚಾರಣೆ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಮನ್ಸನ್ನು ಕೊಟ್ಟಿರ್ತಾರೆ. ಆಲಮಟ್ಟಿ ಬಾಗಿನಕ್ಕೆ ಹೋಗಿದ್ರಿಂದ ಬರೋದಕ್ಕೆ ನನಗೆ ಆಗಿರಲಿಲ್ಲ, ಆಲಮಟ್ಟಿಲಿ ಬಾಗಿನ ಅರ್ಪಿಸಬೇಕಾಗಿತ್ತು, ಆ ಕಾರಣಕ್ಕೆ ಅಲ್ಲಿ ಹೋಗಿದ್ದೆ, ನಾನು ಅವಾಗ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. 2-3 ಗಂಟೆಗಳ ಕಾಲ ನನ್ನನ್ನು ವಿಚಾರಣೆ ಮಾಡಿದ್ರು. ತುಂಬ ಪ್ರಶ್ನೆಗಳನ್ನು ನಾನು ಕೇಳಿದ್ರು, ನಾನು ಉತ್ತರ ಕೂಡ ಕೊಟ್ಟಿದ್ದೀನಿ. ಹಲವು ದಾಖಲೆಗಳನ್ನು ಕೊಡುವಂತೆ ಕೇಳಿದ್ದಾರೆ, ಕೊಡ್ತೇನೆ. ಲೋಕಾಯುಕ್ತ ಪೊಲೀಸರಿಗಿಂತ CBI ಅಧಿಕಾರಿಗಳೇ ಪರವಾಗಿಲ್ಲಪ್ಪ. CBI ಅಧಿಕಾರಿಗಳು ಎಷ್ಟೋ ಮೇಲೂ ಲೋಕಾಯುಕ್ತ ಪೊಲೀಸರು ಇನ್ನೂ ಸ್ಟ್ರಾಂಗ್ ವಿಚಾರಣೆ ಮಾಡ್ತಾರೆ ಅಂತ ಏನೇನೋ ಪ್ರಶ್ನೆಗಳನ್ನು ಕೇಳಿ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಅಂತ ಕೂಡ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಲೋಕಾಯುಕ್ತ ಕಚೇರಿಗೆ ಇವತ್ತು ಡಿಕೆ ಶಿವಕುಮಾರ್ ಬಂದಿದ್ದರು. ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 2 ಗಂಟೆಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಲೋಕಾಯುಕ್ತ ಪೊಲೀಸರು ಈ ಒಂದು ಕೇಸಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಡಿಕೆ ಶಿವಕುಮಾರ್ ನನ್ನ 2 ಗಂಟೆ ವಿಚಾರಣೆ ಮಾಡಿದ್ರೆ ಅವರು ಏನೇನು ಪ್ರಶ್ನೆ ಕೇಳಬೇಕು ಎಲ್ಲದಕ್ಕೂ ಅವ್ರು ಕೇಳಿದ್ದಾರೆ. ನಾನೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದೀನಿ. CBIಗೆ ಹೋಲಿಸ್ಕೊಂಡ್ರೆ CBIನೇ 1000 ಪಾಲು ಮೇಲೆ ಇವರಿಗಿಂತ ಆ ಥರ ಟಾರ್ಚರ್ ಕೊಟ್ಬಿಟ್ರು ನನಗೆ. ಅಷ್ಟೊಂದು ಪ್ರಶ್ನೆಗಳನ್ನು ಅವ್ರು ಕೇಳಿದ್ದಾರೆ, ಏನೇನೋ ಪ್ರಶ್ನೆಗಳನ್ನು ಕೇಳಿ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್, ಏನು ಹೇಳಿದ್ರು ಡಿಕೆ ಶಿವಕುಮಾರ್ ಅವರು? ಒಂದು ರೀತಿ ವಿಚಾರಣೆಗೆ ಸುಸ್ತಾದ್ರ, ಏನು ಕತೆ ಅಂತ? ಖಂಡಿತ ರಮಕಾಂತ್, ಏನು ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಈ ಹಿಂದೆ CBI ಈ ಒಂದು ತನಿಖೆಯನ್ನ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ CBIಗೆ ಕೊಟ್ಟಂತ ಅನುಮತಿಯನ್ನ ರದ್ದು ಮಾಡಿ ಲೋಕಾಯುಕ್ತಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ನ ಭಾಗವಾಗಿ ಇವತ್ತು ವಿಚಾರಣೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಎದುರಿಸಿರುವಂತದ್ದು. ಪ್ರಮುಖವಾಗಿ 2-3 ಗಂಟೆಗಳ ಕಾಲ ಲೋಕಾಯುಕ್ತ ಪೊಲೀಸರು ಡಿಕೆ ಶಿವಕುಮಾರ್ ಅವರಿಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿರುವಂತದ್ದು. ಜೊತೆಗೆ ಸಾಕಷ್ಟು ಸಿದ್ಧ ಪ್ರಶ್ನೆಗಳನ್ನ ಡಿಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿರುವಂತದ್ದು. ಅದೆಲ್ಲದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬಂದಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಏನು ಈ ಹಿಂದೆ ಸರ್ಕಾರದ ನಿರ್ಧಾರದ ವಿರುದ್ಧ ಸಾಕಷ್ಟು ಆಕ್ಷೇಪಗಳು ಕೂಡ ಎದುರಾಗಿತ್ತು. ಸಿಬಿಐ ನಡೆಸುತ್ತಿದ್ದಂತ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮುಗಿತಾ ಇರುವಂತಹ ಹಂತದಲ್ಲಿ ರಾಜ್ಯ ಸರ್ಕಾರ ಡಿಕೆ ಶಿವಕುಮಾರ್ ಅವರನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ಸೇವ್ ಮಾಡೋದಕ್ಕೋಸ್ಕರವಾಗಿ CBIಗೆ ಕೊಟ್ಟಂತ ಅನುಮತಿಯನ್ನು ರದ್ದು ಮಾಡಿ ಲೋಕಾಯುಕ್ತಕ್ಕೆ ಕೊಟ್ಟಿದೆ ಅನ್ನುವಂತ ಮಾತಿತ್ತು. ಆದ್ರೆ ಇವತ್ತು ಡಿಕೆ ಶಿವಕುಮಾರ್ ಅದೆಲ್ಲದರ ವಿಚಾರವನ್ನ ಇಟ್ಟುಕೊಂಡೇ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ರ ಅನ್ನುವಂತ ಒಂದು ಅನುಮಾನವೂ ಕೂಡ ಮೂಡ್ತದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ವಿಚಾರಣೆ ಬಳಿಕ ಲೋಕಾಯುಕ್ತ ಪೊಲೀಸರ ವಿಚಾರಣೆಯ ಬಳಿಕ ಬಂದ ನಂತರದಲ್ಲಿ ಹೇಳಿರುವಂತ ಮಾತನ್ನ ನೋಡೋದಾದ್ರೆ ಅಲ್ಲಿ ಪ್ರಮುಖವಾಗಿ CBI ಅಧಿಕಾರಿಗಳೇ ಪರವಾಗಿರಲಿಲ್ಲ, ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸಹಜವಾಗಿ ತನ್ನ ಸರ್ಕಾರದ ಮೇಲೆ ಈ ಹಿಂದೆ ಇದ್ದಂತಹ ಒಂದು ಆರೋಪ ಏನಿತ್ತಲ್ಲ, ಜೊತೆಗೆ ರಾಜ್ಯವ್ಯಾಪಿ ಆಕ್ರೋಶಕ್ಕೆ ಕಾರಣ ಆಗಿತ್ತಲ್ಲ, ತನಿಖೆ ಮುಗಿಯುವಂತ ವೇಳೆಯಲ್ಲಿ CBIಗೆ ಕೊಟ್ಟಂತ ಅನುಮತಿಯನ್ನ ಸರ್ಕಾರ ಹಿಂಪಡೆದಿದೆ ಅನ್ನುವಂಥದ್ದು, ಅದನ್ನ ಸೇವ್ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಹೇಳಿದ್ರ ಅನ್ನುವಂತ ಒಂದು ಗ್ರಹಿಕೆಯನ್ನು ಕೂಡ ಈಗಾಗಲೇ ಮಾಡಬೇಕಾಗತ್ತೆ. ಯಾಕಂತಂದ್ರೆ ತಕ್ಷಣಕ್ಕೆ ಈ ಒಂದು ತನಿಖೆ ಮುಗಿದು ಬಂದ ನಂತರದಲ್ಲಿ ತಕ್ಷಣಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಸಾಕಷ್ಟು ಪ್ರಶ್ನೆಗಳನ್ನ ನನ್ನ ಮುಂದೆ ಕೇಳಿದ್ರು. ಜೊತೆಗೆ CBI ಅಧಿಕಾರಿಗಳೇ ಪರವಾಗಿರಲಿಲ್ಲ, ಲೋಕಾಯುಕ್ತ ಪೊಲೀಸರು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರು. ಜೊತೆಗೆ ಸಾಕಷ್ಟು ವಿಚಾರದ ಕುರಿತಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ, ಜೊತೆಗೆ ಸಾಕಷ್ಟು ದಾಖಲೆಗಳನ್ನು ಕೂಡ ಕೇಳಿದ್ದಾರೆ, ಅದೆಲ್ಲದಕ್ಕೂ ಕೂಡ ದಾಖಲೆಯನ್ನು ಕೂಡ ಒದಗಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯನ್ನ ನಾವು ಈ ರೀತಿಯಾಗೂ ಕೂಡ ಗ್ರಹಿಸಬೇಕಾಗತ್ತೆ. ಸರ್ಕಾರದ ವಿರುದ್ಧ ಈ ಹಿಂದೆ ಇದ್ದಂತ ಆಕ್ರೋಶದವನ್ನ ಸಮನ ಮಾಡೋದಕ್ಕೋಸ್ಕರವಾಗಿ, ಜೊತೆಗೆ ಸರ್ಕಾರದ ಮೇಲೆ ಇದ್ದಂತ ಆರೋಪವನ್ನ ತಳ್ಳಿ ಹಾಕೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಹೇಳಿದ್ರ ಅನ್ನುವಂತ ಒಂದು ಅನುಮಾನವೂ ಕೂಡ ಮೂಡ್ತಾ ಇರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಕಾರ್ತಿಕ್. ಲೋಕಾಯುಕ್ತವರು ಸಮನ್ಸ್ ಕೊಟ್ಟಿದ್ರು, ನಿನ್ನೆ ನಾನು ಬಾಗಿನ ಹೋಗಿದ್ರಿಂದ ಆಲ್ಮಟ್ಟಿಗೆ ಹೋಗಿರಲಿಲ್ಲ. ಸೊ ಇವತ್ತು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಇವತ್ತು 3 ಗಂಟೆ
ಪ್ರಶ್ನೆಗಳನ್ನ ಕೇಳಿದ್ದಾರೆ. ಉತ್ತರ ಎಲ್ಲ ಕೊಟ್ಟಿದ್ದೇನೆ. ಇನ್ನೂ ದಾಖಲೆಗಳು ಕೆಲವು ಕೇಳಿದ್ದಾರೆ. ಅವ್ರನ್ನ ಸ್ಟಡಿ ಮಾಡಿ ನೋಡಿ. ಒಂದೇನಪ್ಪ ಅಂದ್ರೆ ಇವ್ರಿಗಿಂತ CBI ಪರವಾಗಿಲ್ಲ.